ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಹಲಸಿನಕಾಯಿ ವೇಸ್ಟ್ ನಾವು ಬಿಸಾಡ್ತೀವಿ ನೋಡಿ, ಗೂಂಜಿ ಅಂತ ಹೇಳ್ತೀವಿ ನಾವು. ಹಾಗೆ ಅದರದ್ದು ಪಕೋಡ ಮಾಡುವ. ಎಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬಂದಿದೆ ಅಂತ ಹೇಳಿದ್ರೆ ನಾವು ಇನ್ನೊಂದ್ಸಲ ಟ್ರೈ ಮಾಡಿದ್ರೆ ತಪ್ಪೇನಾಗಲ್ಲ ಅಂತ ಅಂದ್ಕೊಳ್ಳಿ. ನೋಡಿ, ಇದು ಹಲಸಿನಕಾಯಿದು ವೇಸ್ಟ್ ನಾವು ಇದು ಬಿಸಾಡ್ತೀವಿ. ಕೆಲವರು ಬಿಸಾಡೋದಿಲ್ಲ, ಕೆಲವರು ಬಿಸಾಡ್ತಾರೆ. ಇದರಲ್ಲಿ ಎಣ್ಣೆ ಬಿಟ್ಟರೆ ಒಳ್ಳೆ ಹಣ್ಣಾಗಿದ್ದಾಗಿದ್ದರೆ ಒಳ್ಳೆ ಟೇಸ್ಟ್ ಆಗ್ತಾಯಿದೆ. ನೋಡಿ, ಇದು ಕಾಯಿ ಎಳೆಯಿತು, ಇದರ ಗುಂಜಿ ಅಂತ ತೆಗೆದಿಟ್ಕೊಂಡಿದ್ದೀನಿ. ಎಲ್ಲ ತೆಗೆದು ಬಿಡಿಸಿ ಇಟ್ಕೊಳ್ಳಿ ನೋಡಿ. ಈ ಥರ ಇದನ್ನು ಸ್ವಲ್ಪ ನೀರು ಹಾಕಿ ನೀರಿಂದ ತೆಗೆದು ಇಟ್ಕೊಂಡಿದ್ದೀನಿ ನಾನು. ನೋಡಿ, ಈ ಥರ ಇಷ್ಟು ಇಟ್ಕೊಂಡಿದ್ದೀನಿ. ಇದನ್ನು ಚೆಂದ ಮಾಡಿ ಒಂದ್ಸಲ ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ಮೆಣಸು. ಸ್ವಲ್ಪ ಕಾಯಿ ಮೆಣಸು ಜಾಸ್ತಿ ಹಾಕಿದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣ ಬೇಕಿದ್ದರೆ ಹಾಕಿ. ಒಂದು ದೊಡ್ಡದಾಗಿ ಒಂದು ಈರುಳ್ಳಿ, ಇದನ್ನೆಲ್ಲ ಹಾಕಿದ್ದೀನಿ. ಇದಕ್ಕೆ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಜಾಸ್ತಿಗಳೆಲ್ಲ ಹಾಕ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗು, ಇದನ್ನೆಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳುವ. ಇದಕ್ಕೆ ಅಕ್ಕಿ ಹಿಟ್ಟು ಒಂದು 2-3 ಸ್ಪೂನ್ ಹಾಕಿ, ಸ್ವಲ್ಪ ಕಡಲೆ ಹಿಟ್ಟು ಒಂದು 4-5 ಸ್ಪೂನ್ ಹಾಕ್ಕೊಳ್ಳಿ. ಜಾಸ್ತಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಜಾಸ್ತಿ ಹಾಕ್ಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಇದು ನಮಗೆ ಇದನ್ನೇ ಸಿಗಬೇಕು, ನಮಗೆ ಪಕೋಡ ಮಾಡುವಾಗ ಅದು ಸಿಗಬೇಕು. ಹಾಗೆ ಇದನ್ನು ಒಂದು ಸಲ ಉಪ್ಪು ಹಿಂಗೆ ಎಲ್ಲ ಹಾಕಿದ ನಂತರ ಕಡಲೆ ಹಿಟ್ಟೆಲ್ಲ ಹಾಕಿದ ನಂತರ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು. ನಮಗೆ ಕಡಲೆ ಹಿಟ್ಟು ಎಣ್ಣೆ ಬಿಡುವಾಗ ಪಕೋಡ ಟೈಪ್ ಬರಬೇಕದು. ಹಾಗೆ ಸ್ವಲ್ಪ ನೀರು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ನಾವು ಉಪ್ಪು ಮತ್ತು ಇಂಗು ಮೆಣಸು ಎಲ್ಲ ಅದಕ್ಕೆ ಮಿಕ್ಸ್ ಆಗಬೇಕು. ಈ ಥರ ಮಿಕ್ಸ್ ಮಾಡಬೇಕು ನಾವು. ಅದಕ್ಕೆ ಚೆಂದ ಮಾಡಿ ನಾವು ಜಾಸ್ತಿ ಹಿಟ್ಟು ಹಾಕಿಬಿಟ್ರೆ ಅದರದ್ದು ಬೇರೆ ರೆಸಿಪಿ ಹಾಕಿರ್ತಾರೆ. ಹಾಗೆ ಹಿಟ್ಟು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೇಕು. ಅಕ್ಕಿ ಹಿಟ್ಟು ಕ್ರಿಸ್ಪಿ ಆಗಲಿ, ಸ್ವಲ್ಪ ಕಡಲೆ ಹಿಟ್ಟು ಸ್ವಲ್ಪ ಬೈಂಡಿಂಗ್ ಬರಲಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನೋಡಿ. ಈ ಥರ ಚೆಂದ ಮಾಡಿ ಮಿಕ್ಸ್ ಮಾಡಿ ನೀವೊಂದು 10-15 ನಿಮಿಷ ಬಿಟ್ಟರೂ ಸಾಕ್ತದೆ, ಇಲ್ಲ ತಕ್ಷಣ ಮಾಡಿಕೊಂಡ್ರೂ ಸಾಕ್ತದೆ. 10-10 ನಿಮಿಷ ಬಿಟ್ಟರೆ ಉಂಟಲ್ಲ, ಅದು ಒಳ್ಳೆ ಉಪ್ಪು ಖಾರ ಎಲ್ಲ ಹೇಳ್ಕೊಂಡು ಟೇಸ್ಟ್ ಆಗುತ್ತೆ ನೋಡಿ. ಈ ಕಲಸಿ ಹೀಗೆ ಮಾಡಿಸಿ ಕೈಯಲ್ಲಿ ಹೀಗೆ ಸಿಕ್ಕಿದರೆ ಸಿಗ್ಲಿಕ್ಕಾದರೆ ಸಾಕು ನಮಗೆ. ಎಣ್ಣೆಯಲ್ಲಿ ಹೀಗೆ ಬಿಡುವಾಗ ಇದು ಸಿಕ್ಕಿದರೆ ಸಾಕು ನೋಡಿ. ತುಂಬಾ ಟೇಸ್ಟಿಯಾಗಿತ್ತು. ನೀವು ಸಹ ಒಂದು ಸಲ ಮಾಡಿ ನೋಡಿ. ಮತ್ತೊಂದು ಏನಂತ ಹೇಳಿದರೆ, ತುಂಬ ದಿನ ಆಯಿತು ರೆಸಿಪಿ ಮಾಡಿದರೆ. ಈಗ ರೆಸಿಪಿ ಮಾಡಿ ಹಾಕೋದೇ ಬೇಜಾರಾಗಿದೆ. ಯಾಕೆಂದರೆ ವ್ಯೂಸ್ ತುಂಬ ಕಮ್ಮಿ ಉಂಟು ಅದಕ್ಕೆ. ನೋಡಿ, ಎಣ್ಣೆ ಬಿಸಿಯಾಗಿದೆ ನೋಡಿ. ಈಗ 2 ಬಿಟ್ಟು ನೋಡಿದ್ರೆ ಎಣ್ಣೆ ಚೆನ್ನಾಗಿದೆ. ಇದನ್ನು ನೀವು ಚಿಕ್ಕದಾಗಿ ಬಿಡಬೇಕು ಅಂತಿಲ್ಲ, ದೊಡ್ಡದು ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಹಿಟ್ಟು ಕಮ್ಮಿ ಹಾಕಿದ್ರಿಂದ ನಿಮಗೆ ಬೇಗ ಅದು ಎಣ್ಣೆಯಲ್ಲಿ, ಬಿಸಿ ಎಣ್ಣೆಯಲ್ಲಿ ಬೇಗ ಬೆಂದ ಮೇಲೆ ಸಿಗ್ತದೆ ನೋಡಿ. ಹೀಗೆ ಬಿಟ್ಟರೆ ಆಯಿತು. ಹೊಸ ಥರ ಪ್ರಯತ್ನ ಅಂತಲೇ ಹೇಳ್ಬೋದು ಅಂತ ಹೇಳ್ತೀನಿ. ನೋಡುವ, ಇದು ಚೆಂದ ಆಗ್ತದೆ ಅಂತೇಳಿ ನಾನು ಪ್ರಯತ್ನ ಮಾಡಿದ್ದೀನಿ. ಪ್ರಯತ್ನ ಮಾಡಿದ್ದಕ್ಕೆ ತುಂಬ ಸೂಪರಾಗಿ ಬಂದಿದೆ. ಒಳ್ಳೆ ಗೋಲ್ಡನ್ ಕಲರ್ ಆಗಿ ಬಂದರೆ ಒಳ್ಳೆ ಬೆಂದಿದೆ ಅಂತ ನೋಡಿ. ಈ ಥರ ನೋಡಿ, ನೋಡುವಾಗಲೇ ಗೊತ್ತಾಗ್ತದೆ ನಿಮಗೆ ಬೆಂದಿದೆ ಅಂತ. ಬೇಗ ಬೇಯ್ತದೆ ಮಾತ್ರ ನೋಡಿ. ತಿರುಗಿಸೆಲ್ಲ ಹಾಕಿ ಇದು ಮಾಡಿದ್ರೆ ಆಯಿತು ನೋಡಿ. ಎಷ್ಟು ಒಳ್ಳೆ ಕಲರ್ ಬಂದಿದೆ ನೋಡಿ. ನಿಮಗೆ ಚಟ್ನಿ ಸಾಸು ಎಂತ ಸಹ ಬೇಡ, ಹಾಗೆ ಚಾಗೊಂದು ಸ್ನ್ಯಾಕ್ಸ್ನ ಅಂತ ಹೇಳ್ಬೋದು. ಸೂಪರಾಗಿ ಬಂದಿದ್ದು ಮಾತ್ರ ನೋಡಿದ್ರಲ್ಲ. ನಾನು ಇನ್ನೊಂದು ಸರ್ತಿ ಬಿಡ್ತಾಯಿದ್ದೀನಿ ನೋಡಿ. ಇಷ್ಟು ಬೇಗ ಬೆಂದ ಮೇಲೆ ಬರ್ತದೆ ಅಂತ ಹೇಳಿದ್ರೆ ಬಿಸಿ ಎಣ್ಣೆ ಬಿಟ್ಟ ತಕ್ಷಣಕ್ಕೆ ಮೇಲೆ ಬಂದುಬಿಡ್ತದೆ. ಅಂದರೆ ಒಂದ್ಸಲ ಮಾಡ್ಕೊಂಡಿದ್ದೇನೆ. ಇದನ್ನೀಗ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೆ ಹಾಕಿ ತಿರುಗಿಸಿ ಹಾಕ್ಕೊಳ್ಳುವ. ಹೀಗೆ ಚೆಂದಾಗಿ ಬಂದಿದೆ. ಏನಾದರೂ ದಿಢೀರಾಗಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ರೆಸಿಪಿ ರೆಡಿ ಮಾಡಿಕೊಂಡು ತಕ್ಷಣ ಮಾಡಿ ತಿನ್ನುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರೂ ಸಹ ಇಷ್ಟ ಆಗ್ತದೆ. ನೀವು ಒಂದು ಸಲ ಹೇಗೆ ಮಾಡ್ಕೊಂಡು ಮಾಡಿ ನೋಡಿ, ಖಂಡಿತವಾಗಿ ಟ್ರೈ ಮಾಡಿ. ತುಂಬ ಒಳ್ಳೆಯದಾಗಿತ್ತು ನೋಡಿದ್ರಲ್ಲ ಎಷ್ಟು ಚೆಂದಾಗಿದೆ ಅಂತ. ಮನೆಯಲ್ಲಿದ್ದದನ್ನೇ ಹಾಕಿ ಒಂದು ಮಕ್ಕಳಿಗೆ ಒಂದು ಚಾಗೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ನೋಡಿ. ಈಗ ನಾನು ಮಾಡಿದ್ದೀನಿ, ನೀವು ಸಹ ಒಂದು ಸಲ ಮಾಡಿ ನೋಡಿ. ಹೇಗಾಗ್ತದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.